ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೋಲಾರ ಜಿಲ್ಲೆಯ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕುರಿತು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕೆ ಇಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ KEAನ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಜಾಲತಾಣದಲ್ಲಿ ಅವ್ರು ಏನು ಬಿಡುಗಡೆ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಕೋಲಾರ ಜಿಲ್ಲೆಗೆ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಅಂದ್ರೆ ಕೋಲಾರ ಜಿಲ್ಲೆಗೆ ಯಾರು ಎಕ್ಸಾಮ್ ಅನ್ನ ಬರೆದಿದ್ದಾರೆ ಸೊ ಅವರ ಎಲ್ಲರ ಅಂಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಪೇಪರ್ 1 ಮತ್ತು ಪೇಪರ್ 2 ಈ ರೀತಿಯಾಗಿ ಅಂಕಗಳನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಇದು ಅಫಿಷಿಯಲ್ ಆದಂತಹ ಒಂದು ಮಾರ್ಕ್ಸ್ ಶೀಟ್ ಆಗುತ್ತೆ. ಸೊ ಈ ಒಂದು ಅಂಕಗಳನ್ನು ನಾವು ಕನ್ಸಿಡರ್ ಮಾಡಿ ಇವಾಗ ಟೋಟಲ್ ಅಂಕಗಳನ್ನು ತೆಗೆದುಕೊಂಡಾಗ ಒಂದು ರ್ಯಾಂಕ್ ಲಿಸ್ಟ್ ಬರುತ್ತೆ. ಸೊ ಹಾಗಾದ್ರೆ ಎಷ್ಟು ಜನ ಎಕ್ಸಾಮ್ ಅನ್ನ ಬರೆದಿದ್ದಾರೆ ಈ ಒಂದು ಕೋಲಾರ ಜಿಲ್ಲೆಗೆ ಅಂತಂದ್ರೆ ಸುಮಾರು 13,473 ಜನ ಎಕ್ಸಾಮ್ ಅನ್ನ ಬರೆದಿದ್ರು. ಈ 13,473 ಜನರ ಅಂಕಗಳನ್ನ KEAನಲ್ಲಿ ಅವರು ಬಿಡುಗಡೆ ಮಾಡಿರ್ತಾರೆ. ಬಟ್ ಇವಾಗ ಎಷ್ಟು ಜನಕ್ಕೆ ಇಲ್ಲಿ ಹುದ್ದೆ ಸಿಗುವಂತಹ ಅವಕಾಶ ಇದೆ? ಕೇವಲ 45 ಜನರಿಗೆ ಹುದ್ದೆ ಸಿಗುವಂತಹ ಅವಕಾಶ ಇರುತ್ತೆ. ಡಿಪೆಂಡ್ಸ್ ಆನ್ ಕ್ಯಾಟಗರಿ ರಿಸರ್ವೇಶನ್, ವರ್ಟಿಕಲ್ ರಿಸರ್ವೇಶನ್ ಮತ್ತು ಹಾರಿಜಾಂಟಲ್ ರಿಸರ್ವೇಶನ್. ಹಾಗಾದ್ರೆ ಈ ಒಂದು ಕೋಲಾರ ಜಿಲ್ಲೆಗೆ ಆಯ್ಕೆಯಾದಂತಹ 45 ಜನ ಯಾರು, ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಯಾರಿಗೆ ಅವಕಾಶ ಇದೆ ಮತ್ತು ಕಟ್ ಆಫ್ ಅಂಕಗಳು ಎಷ್ಟು ಎಲ್ಲವನ್ನ ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ಈ ಒಂದು ಮಾರ್ಕ್ಸ್ ಶೀಟ್ ಅನ್ನ ಗಮನಿಸಿದ್ರೆ ಫಸ್ಟ್ ರ್ಯಾಂಕ್ ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡಂತವರು ನಿತೀಶ್ ಟಿ. ಸೊ ಫಸ್ಟ್ ರ್ಯಾಂಕ್ 142.3 ಇಷ್ಟು ಮಾರ್ಕ್ಸ್ ಅನ್ನ ಅವರು ಪಡ್ಕೊಂಡಿರ್ತಾರೆ, ಹೈಯೆಸ್ಟ್ ಮಾರ್ಕ್ಸ್ ಇದು. ಸೊ ಸೆಕೆಂಡ್ ರ್ಯಾಂಕ್ ರಮೇಶ್ ಕುಮಾರ್ KS 130.8 ಅಂಕಗಳನ್ನ ಪಡ್ಕೋತಾರೆ. ಎರಡನೇ ಒಂದು ಹೈಯೆಸ್ಟ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತಾರೆ, ಎರಡನೇ ರ್ಯಾಂಕ್ ಅನ್ನ ಪಡ್ಕೋತಾರೆ. ಹಾಗೆ ಮೂರನೇ ಸ್ಥಾನದಲ್ಲಿ ವಿನಯ್ S ಕುಂಬಾರ್ ಎಷ್ಟು 130 ಅಂಕಗಳನ್ನ ಸ್ಕೋರ್ ಮಾಡ್ತಾರೆ. ಹಾಗೆ ನಾಲ್ಕನೇ ರ್ಯಾಂಕ್ ಮುರಾರಿ ಎಷ್ಟು 128.5 ಅಂಕಗಳನ್ನ ಸ್ಕೋರ್ ಮಾಡಿರ್ತಾರೆ. ಹಾಗೆ ಮನು BP ಐದನೇ ರ್ಯಾಂಕ್, ಮಹೇಶ್ S ಆರನೇ ರ್ಯಾಂಕ್, ಪ್ರವೀಣ್ ಕುಮಾರ್ 7ನೇ ರ್ಯಾಂಕ್, ನರೇಂದ್ರ N 8ನೇ ರ್ಯಾಂಕ್, ಪವಿತ್ರ M ಪವಿತ್ರ M ಎಷ್ಟನೇ ರ್ಯಾಂಕ್ ಅನ್ನ ಪಡ್ಕೋತಾರೆ? 9ನೇ ರ್ಯಾಂಕ್ ಅನ್ನ ಪಡ್ಕೋತಾರೆ. ಸೊ ನೀವಿಲ್ಲಿ ಗಮನಿಸಬೇಕು, ಯೂಶುವಲಿ ವುಮೆನ್ ರಿಸರ್ವೇಶನ್ ಇತ್ತು ಅಂದಾಗ ಇವಾಗ ಪವಿತ್ರ M ಅವ್ರ ಹತ್ರ ಬಂದಾಗ ಸೊ ಇವ್ರಿಗೆ GM ಶೀಟ್ ವೇಕೆನ್ಸಿ ಇರುತ್ತೆ. ಹಾಗೆ ವುಮೆನ್ ಅಲ್ಲೂ ಕೂಡ GM ವುಮೆನ್ ಕೂಡ ವೇಕೆನ್ಸಿ ಇರುತ್ತೆ. ಹಾಗಾದ್ರೆ ಫಸ್ಟ್ ಯಾವ ಸೀಟ್ ಅನ್ನು ಇವ್ರಿಗೆ ಅಲಾಟ್ ಮಾಡ್ತಾರೆ ಅಂದ್ರೆ ಜನರಲ್ ಮೆರಿಟ್ ವುಮೆನ್ ಸೀಟ್ ಅನ್ನು ಇವ್ರಿಗೆ ಅಲಾಟ್ ಮಾಡ್ತಾರೆ. ಯೂಶುವಲಿ ಜನರಲ್ ಮೆರಿಟ್ ನಲ್ಲಿ ವುಮೆನ್ ಕ್ಯಾಟಗರಿಯಲ್ಲಿ ಬರುವಂತಹ ಸೀಟ್ ಅನ್ನ ಅವ್ರಿಗೆ ಅಲಾಟ್ ಮಾಡ್ತಾರೆ. ಸೊ ಪ್ಯೂರ್ GM ಈ ಒಂದು ಸೀಟ್ ಅನ್ನು ಅವ್ರಿಗೆ ಅಲಾಟ್ ಮಾಡೋದಿಲ್ಲ, GM ವುಮೆನ್ ಅನ್ನ ಅಲಾಟ್ ಮಾಡ್ತಾರೆ. ಯಾಕಂದ್ರೆ ಈ ಒಂದು GM ಸೀಟ್ ಕೊನೆಯಲ್ಲಿ ಎಲ್ರಿಗೂ ಕೂಡ ಕಾಂಪಿಟೇಷನ್ ಮಾಡೋಕೆ ಒಂದು ಅವಕಾಶ ಇರೋದ್ರಿಂದ ಅದು ಕೊನೆಗೆ ಫಿಲ್ ಅಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಅಭಿಜಿತ್ GN ಸೊ ಎಷ್ಟನೇ ರ್ಯಾಂಕು? 10ನೇ ರ್ಯಾಂಕ್, 124 ಅಂಕಗಳನ್ನು ಪಡ್ಕೋತಾರೆ. ಪ್ರೇಮ್ ಸಿಂಗ್ ಇವರು ಕೂಡ 124 ಅಂಕ, 11ನೇ ರ್ಯಾಂಕ್. ಲಿಖಿತ್ ಕುಮಾರ್ N 12ನೇ ರ್ಯಾಂಕ್. ಹಾಗೆ ರವೀಂದ್ರ R 13ನೇ ರ್ಯಾಂಕ್. ಸೊ ಎಷ್ಟು 123 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಸೊ ಎಲ್ಲರೂ ಕೂಡ ಅದೇ ರೇಂಜಲ್ಲಿ ಇದ್ದಾರೆ, 123, 124. ಹಾಗೆ ಶಶಿಕುಮಾರ್ 14ನೇ ರ್ಯಾಂಕ್, ಇವರು ಕೂಡ 123 ಅಂಕ. 15ನೇ ರ್ಯಾಂಕ್ ಕೂಡ 123 ಅಂಕ. ಕೊನೆಗೆ 16ನೇ ರ್ಯಾಂಕ್ ಯಾರು? ಸೊ ಪ್ರೀತಿ R ಇವರು 121.8. ಇವ್ರಿಗೂ ಕೂಡ GM ವುಮೆನ್ ಅಲ್ಲಿ ಸೀಟ್ ಅನ್ನ ಅಲಾಟ್ ಮಾಡ್ತಾರೆ, GM ಅಲ್ಲಿ ಮಾಡೋದಿಲ್ಲ. ಸೊ ಈ ರೀತಿಯಾಗಿ GM ಸೀಟ್ ಏನಿರುತ್ತೆ ಅದು ಕೊನೆಗೆ ಎಲ್ರಿಗೂ ಕೂಡ ಕಾಂಪಿಟೇಷನ್ ಮಾಡೋಕೆ ಅವಕಾಶ ಇರುತ್ತೆ. ಹಾಗೆ ನಾಗರಾಜ್ M 121 ಸ್ಕೋರ್ ಇರುತ್ತೆ, 17ನೇ ರ್ಯಾಂಕ್ ಅನ್ನ ಪಡ್ಕೋತಾರೆ. ಯಶವಂತ್ ರಾಜ್ ಎಷ್ಟು 18ನೇ ರ್ಯಾಂಕ್, 121. ಹಾಗೆ ಚರಣ್ S 19ನೇ ರ್ಯಾಂಕ್. ಹಾಗೆ ಪ್ರಸನ್ ಕುಮಾರ್ 20ನೇ ರ್ಯಾಂಕ್, ಪ್ರಸನ್ C 21ನೇ ರ್ಯಾಂಕ್. ವಿಷ್ಣುಶ್ರೀ ವಿನುಶ್ರೀ ಎಷ್ಟು 22ನೇ ರ್ಯಾಂಕ್. ಹಾಗೆ ಆಕಾಶ್ 23ನೇ ರ್ಯಾಂಕ್. ವಿನೋದ್ ಕುಮಾರ್ KM 24ನೇ ರ್ಯಾಂಕ್. ಸತೀಶ್ S 25ನೇ ರ್ಯಾಂಕ್. ಶ್ರೀಕಾಂತ್ KV 26ನೇ ರ್ಯಾಂಕ್. ಹಾಗೆ ಈ ರೀತಿಯಾಗಿ ಲಿಸ್ಟ್ ಇದೆ. ಟೋಟಲ್ ಆಗಿ ಎಷ್ಟು ಜನಕ್ಕೆ ಇಲ್ಲಿ ಅವಕಾಶ ಇದೆ ಒಂದ್ಸಲ ಲಿಸ್ಟ್ ಅನ್ನ ಗಮನಿಸಬೇಕು, ನಿಮ್ಮ ಹೆಸರು ಎಲ್ಲಿ ಬರುತ್ತೆ ಅಂತ. ಈ ಒಂದು ಲಿಸ್ಟ್ ನಲ್ಲಿ 45 ರ್ಯಾಂಕ್ ವರೆಗೂ ಅವಕಾಶ ಇದೆ, ಇಲ್ಲಿಯ ತನಕ ಅವಕಾಶ ಇರುತ್ತೆ. ಇಲ್ಲಿವರೆಗೆ ಸೆಲೆಕ್ಟ್ ಆಗೋಕೆ ಅವಕಾಶ ಇರುತ್ತೆ. ಸಪೋಸ್ GM ಸೀಟ್ ಖಾಲಿ ಆಯಿತು, GM ಸೀಟ್ ಖಾಲಿ ಆಗಿದೆ, GMK ಅಥವಾ GMR ತಮ್ದು ಯಾವುದು ಇಲ್ಲ ಅಂದಾಗ ಸೊ ಈ ಕೆಳಗಡೆ ಇರೋಂಥವ್ರದ್ದು ಏನಾದರೂ ನಿಮಗೆ ನಿಮ್ಮ ಕ್ಯಾಟಗರಿಯಲ್ಲಿ ವೇಕೆನ್ಸಿ ಇದ್ರೆ ಮಾತ್ರ ಸಿಗುವಂತಹ ಅವಕಾಶ ಇರುತ್ತೆ. ಬಟ್ ಸೊ ಇಲ್ಲಿ ತನಕ ಯಾರ್ಯಾರಿದ್ದಾರೆ ಅವರು ಸೇಫರ್ ಸೈಡ್ ಇದ್ದಾರೆ.
ಸೇಫರ್ ಸೈಡ್ ಲಿಸ್ಟ್ನಲ್ಲಿ, ಫೈನಲ್ ಲಿಸ್ಟ್ನಲ್ಲಿ ಬರೋಕ್ಕೆ ಸೇಫರ್ ಸೈಡ್ ಇರ್ತಾರೆ. ಈ ಒಂದು ಲಿಸ್ಟನ್ನು ತಾವು ಗಮನಿಸಬೇಕಾಗತ್ತೆ, ತಮ್ಮ ಹೆಸರು ಇದೆಯೋ ಇಲ್ವೋ ಅಂತ ತಮ್ಮ ಮಾರ್ಕ್ಸ್ ಮೇಲೆ. ಸೊ ಕೊನೆಯದಾಗಿ ಮತ್ತೆ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುವಂಥ ಸಾಧ್ಯತೆ ಎಲ್ಲಿಯ ತನಕ ಇದೆ, ಎಲ್ಲಿಯ ಸ್ಕೋರ್ವರೆಗೂ ಇರಬಹುದು ಅಂತಂದರೆ, ಸೊ ನಿಮಗೆ ಈ ಸ್ಕೋರ್ವರೆಗೂ 108.3 ಈ ಒಂದು ಸ್ಕೋರ್ ತನಕ ನಿಮ್ದೇನಾದರೂ ಸ್ಕೋರ್ ಕೋಲಾರ ಜಿಲ್ಲೆಯಲ್ಲಿ 108.3 ಮೇಲೆ ಇತ್ತು ಅಂತಂದ್ರೆ ತಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈ ಒಂದು ಲಿಸ್ಟ್ ಅನ್ನು ತಾವು ಗಮನಿಸಬೇಕಾಗತ್ತೆ. ಇಲ್ಲಿಯ ತನಕ ಏನೋ ಒಂದು ಲಿಸ್ಟ್ ಇದೆ, ಇಲ್ಲಿ ತಮ್ಮ ಹೆಸರು ಇದೆಯೋ ಇಲ್ವೋ ಅದನ್ನ ಗಮನಿಸಬೇಕು. ಸೊ ಸಪೋಸ್ ತಮ್ದೇನಾದ್ರೂ ಸ್ಕೋರ್ ಬಹಳಷ್ಟು ಕಡಿಮೆ ಇದೆ, 108ಗಿಂತ ಕಮ್ಮಿ ಇದೆ ಅಂತಂದ್ರೆ ನೀವು ಮುಂದಿನ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡೋದು ಒಳ್ಳೆಯದು. ಯಾಕಂದ್ರೆ ಸೊ ಮುಂದೆ ಕೂಡ ಹಲವಾರು ಎಕ್ಸಾಮ್ಸ್ಗಳು 2025ನಲ್ಲಿ ಬರ್ತಾ ಇದೆ, ಇವನ್ PC ಬರ್ತಾ ಇದೆ, PSI ಬರ್ತಾ ಇದೆ. ಸೊ ಹಾಗಾಗಿ ಇವಾಗ ಏನು ಮಿಸ್ಟೇಕ್ಸ್ ಆಗಿದೆ, ತಮ್ದೇನಾದ್ರೂ ಈ ಒಂದು ಎಕ್ಸಾಮ್ ಪ್ರಥಮ ಕಾಂಪಿಟೇಟಿವ್ ಎಕ್ಸಾಮ್ ಆಗಿತ್ತು ಅಂತಂದ್ರೆ ನಿಮ್ಮ ಮಿಸ್ಟೇಕ್ಸ್ಗಳನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಸೊ ಯಾವ ಸೆಕ್ಷನಲ್ಲಿ ರಾಂಗ್ ಮಾಡಿದ್ದೀರಾ ಅಥವಾ ಏನು ಓದಿದ್ದೀರಾ ಅನ್ನೋದು, ಅಥವಾ ಎಷ್ಟು ತಮಗೆ ಔಟ್ಪುಟ್ ಇತ್ತು ಅನ್ನೋದನ್ನ ಅನಲೈಸಿಸ್ ಮಾಡಿಕೊಂಡು ಮತ್ತೆ ಮುಂದಿನ ಎಕ್ಸಾಮ್ಸ್ಗಳಿಗೂ ಕೂಡ ತಮ್ಮ ಪ್ರಿಪ್ರೇಷನ್ ಮಾಡಬಹುದು. ಸೊ ಹಾಗಾದ್ರೆ ತಮ್ಮ ಸ್ಕೋರ್ ಏನಾದರೂ ಈ ಒಂದು ಸೇಫರ್ ಸೈಡಲ್ಲಿ ಇತ್ತು ಅಂತಂದರೆ ನಾವು ಹ್ಯಾಪಿಯಾಗಿ ಆರಾಮಾಗಿ ಪ್ರಿಪ್ರೇಷನ್ ಕೂಡ ಬೇರೆ ಎಕ್ಸಾಮ್ಸ್ ಜೊತೆ ಮಾಡಿಕೊಂಡು ಈ ಒಂದು ಲಿಸ್ಟ್ಗೂ ಕೂಡ ವೇಟ್ ಮಾಡ್ಬೋದು. ಸೊ ಇಷ್ಟು ಇವತ್ತಿನ ಚರ್ಚೆ ಆಗಿರುತ್ತೆ. ಮತ್ತೆ ಮುಂದಿನ ಸೆಷನ್ನಲ್ಲಿ ಮುಂದಿನ ಮತ್ತೊಂದು ಜಿಲ್ಲೆಯ ಒಂದು ಆಯ್ಕೆಯ ಪಟ್ಟಿ ಕುರಿತು ಚರ್ಚೆ ಮಾಡೋಣ. ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಿ ತಮಗೆ ಯಾವ ಜಿಲ್ಲೆಯ ಒಂದು ಆಯ್ಕೆಯ ಪಟ್ಟಿ ಬೇಕಾಗಿದೆ ಅಂತ. ಸೊ ಆಲ್ರೆಡಿ ಬಾಗಲಕೋಟೆ ಜಿಲ್ಲೆದು ಮಾಡಿದ್ದೀವಿ, ಹಾಗೆ ಬೆಂಗಳೂರು ಗ್ರಾಮಾಂತರದ್ದು ಕೂಡ ಕಂಪ್ಲೀಟ್ ಆಗಿರುತ್ತೆ. ಸೊ ಇವತ್ತು ನಾವು ಕೋಲಾರ ಜಿಲ್ಲೆಯ ಆಯ್ಕೆ ಪಟ್ಟಿ ಕುರಿತು ಒಂದು ಬ್ರೀಫ್ ಆಗಿ ಚರ್ಚೆ ಮಾಡಿರ್ತೀವಿ. ಈ ಒಂದು ಚರ್ಚೆಯ ಉದ್ದೇಶ ಇಷ್ಟೇ, ಏನು ಅಂತಂದರೆ ಸೊ ಒಂದು ಟೋಟಲ್ ಮಾರ್ಕ್ಸ್ ಮೇಲೆ ತಮಗೆ ಒಂದು ಐಡಿಯಾ ಬರಲಿ ಅಂತ. ಸೊ ತಮಗೆ ಫುಲ್ ಲಿಸ್ಟ್ ಇರುತ್ತಲ್ವಾ, ಸುಮಾರು 13,000 ಜನರಲ್ಲಿ ತಮಗೆ ಎಲ್ಲಿದೆ ತಮ್ಮದು ರ್ಯಾಂಕ್ ಅಂತ ಗೊತ್ತಾಗಲಿ, ಎಲ್ಲಿದ್ದೀರಾ ಅಂತ ಹೇಳಿ ಗೊತ್ತಾಗಲಿ ಅಂತ ಒಂದು ಚರ್ಚೆ ಆಗಿರುತ್ತೆ. ಸೊ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.